ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಒಡಿಶಾದ ಭುವನೇಶ್ವರದಲ್ಲಿರುವಂಥ ಅನಂತ ವಾಸುದೇವ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ ಇಲ್ಲಿ ಸಿಗುವಂಥ ಪ್ರಸಾದ ಅಮೃತಕ್ಕಿಂತ ಜಾಸ್ತಿ ಗುರು. ಆ ಅಮೃತನ ಸವಿಯಾನ ಅಂತಾನೆ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀವಿ ಒಡಿಶಾದ ಫೇಮಸ್ ಅನಂತ ವಾಸುದೇವ ಟೆಂಪಲ್ಗೆ. ಸುಮಾರು ಬೆಂಗಳೂರಿಂದ 1500 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಕೊಂಡ್ ಬಂದ ಮೇಲೆ ಈ ಒಂದು ದೇವಸ್ಥಾನ ನೋಡೋಕೆ ಅದೃಷ್ಟ ಸಿಕ್ತು. ಇಲ್ಲಿ ಯಾವ ರೀತಿ ಪ್ರಸಾದನ ತಯಾರು ಮಾಡ್ತಾರೆ ಅನ್ನೋದನ್ನ ನೋಡ್ಬೋದು. ಇಲ್ಲೇ ಈ ಪ್ರಸಾದನ ನಾವು ರುಚಿನ ಸವಿಬಹುದು. ಒಳಗಡೆ ಅದ್ರ ಜಾಗ ಇರುತ್ತೆ. ಫಸ್ಟ್ ಹೋಗಿ ಒಳಗಡೆ ಈ ದೇವ್ರನ್ನ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ. ಗೈಸ್, ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಬರ್ರಿ. ದೇವ್ರ ದರ್ಶನ ಮಾಡ್ಕೊಂಡ್ ಬಂದಿದ್ದಾಯ್ತು ಗುರು. ಈ ದೇವಸ್ಥಾನನ ಒಡಿಶಾದ ರಾಜ ತನ್ನ ತಾಯಿಯ ನೆನಪಿಗಾಗಿ ನಿರ್ಮಿಸಿರುವಂತ ದೇವಸ್ಥಾನನ ನೀವು ನೋಡ್ತಾ ಇದ್ದೀರಾ. ನೀವು ಏನಾದರೂ ನನ್ನ ಹಳೆ ವ್ಲಾಗ್ ನೋಡಿಲ್ಲ ಈ ದೇವಸ್ಥಾನದ ಅಂದ್ರೆ ಹಳೆ ವ್ಲಾಗ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ವಾಚ್ಔಟ್ ಮಾಡಿ. ದೇವ್ರಿಗೆ ನೈವೇದ್ಯ ಮಾಡಿರೋ ಪ್ರಸಾದನ ಹಿಂಗಿಂದ ಈ ದ್ವಾರದಿಂದ ಇಲ್ಲೇ ಕೊಡ್ತಾರೆ. ಒಂದು ಮಂಟಪದ ಸುತ್ತ ಕುತ್ಕೊಂಡು ಊಟ ಮಾಡೋ ಅದೃಷ್ಟ ಯಾರಿಗೆಲ್ಲ ಸಿಗ್ತದೆ ಗುರು. ಏನ್ ನೋಡ್ತಾ ಇದ್ದೀರಲ್ಲ ಗೈಸ್, ಇಲ್ಲೆಲ್ಲ ಒಂದೊಂದು ಕೌಂಟ್ರ್ ತರ ಇದು ದೇವ್ರ ಪ್ರಸಾದನ ಇಲ್ಲಿ ಕೊಡ್ತಾರೆ. ನೀವು ಯಾರಾದ್ರೂ ಹೋಗಿ ಎಲೆ ತಗೊಂಡ್ಬಂದು ಕುತ್ಕೊಂಡ್ರೆ ಇಲ್ಲೇ ಊಟನ ಬಡಿಸ್ತಾರೆ. ಎಲೆ ಮೇಲೆ ನಾವು ಕುತ್ಕೊಂಡು ಆರಾಮಾಗಿ ಊಟನ ಸವಿಬಾರ್ದು. ಇವರೆಲ್ಲ ಊಟ ಮಾಡೋಕ್ಕೆ ಕಾಯ್ತಾ ಇರೋದು ಗೈಸ್. ನೋಡ್ರಿ, ಎಲ್ಲ ತಗೊಂಬಂದು ಜೋಡಿಸ್ಕೊಂತಾರೆ. ತದನಂತರ ಬಂದು ಊಟ ಮಾಡೋಕ್ಕೆ ಕುಂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ ದೇವ್ರದ್ದು ಪ್ರಸಾದನ ಸವಿಬೋದು. ಇವಾಗ ನಾವೆಲ್ಲಪ್ಪ ಇದ್ದೀವಿ ಅಂದರೆ ಒಡಿಶಾದ ಭುವನೇಶ್ವರದಲ್ಲಿರುವಂಥ ಲಿಂಗರಾಜ್ ಟೆಂಪಲ್ಗೆ ಬಂದಿದ್ದೀವಿ. ಹಿಸ್ಟೋರಿಕಲ್ ಆಗಿರುವಂಥ ದೇವಸ್ಥಾನ ಇದು. 11ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ಈ ದೇವಸ್ಥಾನಕ್ಕೆ ಸ್ವಾಗತ. ಯಾವ ಥರ ಇದೆ ನೋಡಿ ವೈಬಿಲ್ಲಿ. ಹಾಂ, ಸಕ್ಕತ್ತಾಗೈತೆ ಗೈಸ್. ಈ ಕಡೆ ಬಂದರೆ ಏನೋ ಒಂಥರ ಫೀಲ್, ಡಿವೈನ್ ಫೀಲ್. ಇವಾಗ ಒಳಗಡೆ ಹೋಗ್ಬೇಕು ದೇವ್ರ ದರ್ಶನ ಮಾಡೋಕ್ಕೆ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಗೈಸ್. ಇವಾಗ ಇಲ್ಲೇ ಮುಂದೆ ಹೋಗಿ ನಮ್ಮ ಫೋನ್ನೆಲ್ಲ ಇಲ್ಲೇ ಇಡಬೇಕು ಗೈಸ್. ಈ ಫೋನ್ ದೇವಸ್ಥಾನದೊಳಗೆ ಫೋನ್ ಅಲೋ ಇಲ್ಲ. ಲಗೇಜ್ ಕಂಟ್ರೋಲ್ ಫ್ರೀಯಾಗಿರುತ್ತೆ. ಇಲ್ಲಿ ಹೋಗಿ ಲಗೇಜ್ ಇಟ್ಬಿಟ್ಟು ಪ್ಲಸ್ ಫೋನ್ನೆಲ್ಲ ಇಲ್ಲೇ ಡೆಪಾಸಿಟ್ ಮಾಡಿಬಿಟ್ಟು ಇಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಇದೆ ಫ್ರೀ. ಹಿಂಗೆ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಇವಾಗ ಹೋಗೋಣ. ಗೈಸ್, ಇವಾಗ ಒಳಗಡೆಯಿಂದ ದರ್ಶನ ಮಾಡ್ಕೊಂಡ್ಬಂದು ಏನು ಫೀಲ್ ಐತೆ ಗೈಸ್. ದೇವಸ್ಥಾನ ಸಿಕ್ಕಾಪಟ್ಟೆ ದೇವಸ್ಥಾನ ಐತೆ ನಿಮ್ಮ ಭುವನೇಶ್ವರದಲ್ಲಿ. ಆದರೆ ಈ ದೇವಸ್ಥಾನ ವೈಬ್ ಕೊಡೋ ಅಷ್ಟು ಯಾವ ದೇವಸ್ಥಾನ ವೈಬ್ ಕೊಡಲ್ಲ. ಪೂರಿ ಜಗನ್ನಾಥನ ಬಿಟ್ಟರೆ ಈ ಒಳಗಡೆ ಯಾವ್ಯಾವ ದೇವ್ರು ನೋಡ್ಬೋದು ಗೊತ್ತಾ ನಿಮಗೆ? ಆ ಸೈಡಿಗೆ ಹೋಗೋಣ ಬರ್ರಿ. ಆ ಸೈಡಲ್ಲಿಂದ ನಿಮಗೆ ಒಳಗಡೆ ಏನೇನೈತೆ ಅನ್ನೋದೆಲ್ಲ ತೋರಿಸ್ಬೋದು, ಪ್ಲಸ್ ಎಕ್ಸ್ಪ್ಲೈನ್ ಮಾಡ್ಬೋದು. ಸಕ್ಕದಾಗ ಐತೆ ಗೈಸ್, ಡಿವೈನ್ ಫೀಲ್ ದೇವಸ್ಥಾನದ. ನೋಡ್ರಿ ಧ್ವಜ ಹೆಂಗೆ ಆರ್ತೈತೆ ನೋಡಕ್ಕೆ 2 ಕಣ್ಣು ಸಾಲದು. ಇವಾಗ ಆ ಸೈಡ್ಗೆ ಹೋಗೋಣ ಗೈಸ್. ಆ ಸೈಡ್ ಕರ್ಕೊಂಡು ಹೋಗ್ತೀನಿ. ಮಸ್ತಾಗಿ ಕಾಣುತ್ತೆ, ತೋರಿಸ್ತೀನಿ ಯಾವ ಥರ ಕಾಣಿಸ್ತೆ ಅಂತ. ಬಾ 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 ಬಾ. ಈ ಕಡೆ ಏನೋ ಒಂಥರ ವೈಬು ಗೈಸ್. ಈ ಥರನೂ ಇರುತ್ತಾ ಅಂತ ಫೀಲ್ ಆಯ್ತದೆ. ಸಕ್ಕದಾಗೆ ಅನಿಸುತ್ತೆ ಒಂಥರ ಫೀಲು. ಹಿಂಗೆ ಬರ್ತಾ 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 ದೇವಸ್ಥಾನದ ಎಡಭಾಗಕ್ಕೆ ಇರೋದು ಈ ಜಾಗ. ಬಟ್ ಈ ಸೈಡಲ್ಲಿ ಈ ಥರ ದೇವಸ್ಥಾನ ಕಂಡ್ರೆ ಇದ್ರ ಮುಂದೆನೇ ಈ ಥರ ದೇವಸ್ಥಾನ ಕಾಣುತ್ತೆ. ಏನು ಮಸ್ತಾಗೈತೆ. ಇವಾಗ ಇದ್ರ ಮ್ಯಾಲೆ ಹತ್ತಿದ್ರೆ ಮಸ್ತು ವ್ಯೂ ಕಾಣುತ್ತೆ ಗೈಸ್ ದೇವಸ್ಥಾನದ್ದು. ಒಳಗಡೆ ಏನೇನೈತೆ ಪ್ರತಿಯೊಂದನ್ನು ನೋಡ್ಬೋದು ನೀವು. ಇಲ್ಲಿ ಹತ್ತತ್ರ ಒಂದು ಎಷ್ಟು ದೇವಸ್ಥಾನ ಐತೆ ಅಂದರೆ ಹೇಳ್ತೀನಿ ಬರ್ರಿ. ಮೇಲ್ಗಡೆ ಹೋಗೋಣ, ಸಕ್ಕದಾಗಿ ಕಾಣಿಸುತ್ತೆ. ಗೈಸ್, ಇಲ್ಲಿರೋ ದೇವಸ್ಥಾನಗಳು ಆರ್ಕಿಟೆಕ್ಚರ್ ಒಂಥರ ಡಿಫ್ರೆಂಟು, ಮಸ್ತಾಗಿ ಕಾಣುತ್ತೆ. ಎಲ್ಲ ಕಳಿಂಗ ಶೈಲಿದು
ವಾಸ್ತುಶಿಲ್ಪ ಮಸ್ತ್ ಕಾಣುತ್ತೆ ದೇವಸ್ಥಾನ ಮಾತ್ರ. ಉಫ್. ಇಲ್ಲಿ ನೋಡಿ ಗೈಸ್ ಒಳಗಡೆ ಯಾವ ತರ ಇದೆ. ಹಾ ಅಯ್ಯ, ಇಲ್ಲಿ ಇದ್ರೊಳಗಡೆ ಚಿಕ್ಕ ಚಿಕ್ಕದು 112 ದೇವಸ್ಥಾನಗಳೈತಂತೆ ಗೈಸ್. 112 ದೇವಸ್ಥಾನ. ಇಡೀ ಭುವನೇಶ್ವರದಲ್ಲಿ ನೀವು ಈ ತರ ದೇವಸ್ಥಾನಗಳನ್ನ ಒಂದು 100 ನೋಡ್ಬೋದು. ಹಾಯ್, ಎಲ್ಲರೂ ಹಾಯ್ ಮಾಡ್ತಾರೆ ಗೈಸ್. ನೀವು ಸ್ಟಾರ್ಟಿಂಗ್ ಬಂದರೆ ಅಲ್ಲಿ ನಾಗದೇವತೆದು ದೇವಸ್ಥಾನ ನೋಡೋದು. ಹಾಗೆ ಒಳಗಡೆ ಬಂದರೆ ಇದು ಮೇಯ್ನ್ ದೇವಸ್ಥಾನ. ಅದರೊಳಗೆ ಸಿಕ್ಕಾಪಟ್ಟೆ ಈ ಥರ ಸುತ್ತ ಏನು ದೇವಸ್ಥಾನ ಇದೆಲ್ಲ ಈ ಥರದ್ದು 112 ದೇವಸ್ಥಾನಗಳೈತೆ. ಎಕ್ಸ್ಪೆಷಲಿ ಜಗನ್ನಾಥನ ದೇವಸ್ಥಾನನೂ ಐತೆ, ಪಾರ್ವತಿ ದೇವಿದು, ಸರಸ್ವತಿ ದೇವಿದು, ಆಂಜನೇಯಂದು, ಗಣೇಶಂದು, ಮತ್ತು ಇನ್ನೂ ಒಂದು 2-3 ದೇವಸ್ಥಾನ ಅವೆ ಗೈಸ್, ಮೇನ್ ದೇವಸ್ಥಾನಗಳು. ಸಖತ್ತು ಫೀಲ್ ಐತೆ ಗೈಸ್ ದೇವಸ್ಥಾನ ಮಾತ್ರ. ಒಳಗಡೆ ಹೋಗಿ ಬರಬೇಕು. ಇದು ಸಮುದ್ರದ ಹತ್ರ ಇರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಹೊಡಿಯುತ್ತೆ. ಅದಕ್ಕೆ ಈ ಸೈಡವ್ರು ಯಾರು ಶರ್ಟೇ ಹಾಕಲ್ಲ ಅನ್ಕೊಂತೀವಿ, ಎಲ್ಲ ಹಂಗಂಗೆ ಇರ್ತಾರೆ. ನೀವು ನೋಡಿ ಗೈಸ್ ಅದು ಎಷ್ಟು ಉದ್ದ ಇದೆ. ಧ್ವಜ ಕಟ್ಟಿರೋದು ನೋಡ್ರಿ. ಡಿಸೈನು ಎಲ್ಲ ಸಖತ್ತಾಗೈತೆ. ಈ ದೇವಸ್ಥಾನದ ಒಳಗಡೆ ಈ ಫೋನ್ ಅಲೋ ಮಾಡ್ಬೇಕಾಯ್ತು ಗೈಸ್. ಮಸ್ತಾಗಿರೋದು ಫೋನ್ ಅಲೋ ಮಾಡಿದರೆ. ಒಳಗಡೆ ಇರೋದೆಲ್ಲ ತೋರಿಸ್ಕೊಡ್ಬೋದಿತ್ತು ನೀವು ಒಂದು ಕಡೆಯಿಂದ. ಇದ್ರ ಮುಂದೆಗಡೆ ಹೋದ್ರೇ ಅನಂತ ವಾಸುದೇವ ಟೆಂಪಲ್ ಇರೋದು. ಆ ಸೈಡು ಅದ್ರ ಮುಂದೆನೇ ಸರೋವರ ಐತೆ. ಸರೋವರ ಅಂದರೆ ಇನ್ನೇನಿಲ್ಲ, ನದಿ, ಕೆರೆ, ಅದು ಇದೊಂದು ಒಳ್ಳೆ ಕೆಲಸ ಮಾಡೋದು. ಇದನ್ನು ಕಟ್ಬಿಟ್ಟು ಇವರು ಇಲ್ಲಿ ಒಳ್ಳೆ ಫೋಟೋ ಶೂಟ್ ಮಾಡಿಸ್ತಾರೆ. ಮತ್ತು ದೇವಸ್ಥಾನದ ಬಗ್ಗೆ ಯಾರನ್ನ ಎಕ್ಸ್ಪ್ಲೈನ್ ಮಾಡಂಗಿದ್ರೆ ಇಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ಸಖತ್ತಾಗೈತೆ. ನೋಡಿದ್ರಲ್ಲ ಏನನ್ನಿಸ್ತದೆ ಹಿಂಗೆ ನೋಡ್ಕೊಂಡು ಇವಾಗ ಕೆಳಗಡೆ ಹೋಗ್ಬಿಡೋಣ. ಬಂದಾಗ ಇಲ್ಲಿ ಬರೋದು ಮಿಸ್ ಮಾಡ್ಬಿಡ್ರಿ ಅಷ್ಟೇ. ಮಸ್ತಾಗಿರೋದು ದೇವಸ್ಥಾನಗಳಿಗೆ ಭುವನೇಶ್ವರದಲ್ಲೇ ಕಮ್ಮಿ ಇಲ್ಲ. ಸಿಕ್ಕಾಪಟ್ಟೆ ದೇವಸ್ಥಾನಗಳು ಇರೋದು ಭುವನೇಶ್ವರದಲ್ಲೇ. ಯಾಕಂದರೆ ಇದು ಒಡಿಶಾದ ರಾಜಧಾನಿ, ಅದಕ್ಕೆ ಸಿಕ್ಕಾಪಟ್ಟೆ ದೇವಸ್ಥಾನಗಳು ಇರುತ್ತೆ. ಸಕ್ಕತ್ತಾಗೈತೆ ಫೀಲು. ಅದು ಮುಂದೆ ಇರೋ ದೇವಸ್ಥಾನ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೈಸ್. ನಮ್ಮ ಈ ಬೇಲೂರು ಹಳೆಬೀಡಲ್ಲೆಲ್ಲ ಇರುತ್ತಲ್ಲ ಆ ಥರ ಕಾಣುತ್ತೆ ದೇವಸ್ಥಾನ. ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಅಂತ ಹೇಳ್ತಾ ಸಿಗೋಣ ಮುಂದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಅಂತ ಹೇಳ್ತಾ. ಓಕೆ, ಬಾಯ್ ಗೈಸ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ